ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್ ಗಡದವ್ರು ಮಾತಾಡ್ತಿರೋದು. ರೈತ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಡೇಟು 13/10/2025. ಇವತ್ತಿನ ಸೋಯಾಬೀನ್ ಮಾರುಕಟ್ಟೆ ರೇಟ್ ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ಎಷ್ಟು ಜನ ಮುಂಗಾರು ಪೀಕ್ ಮಾಡಿದ್ದೀರಾ, ಯಾರ್ಯಾರು ಮಷಿನ್ ಹಾಕ್ಸಿದ್ದೀರಾ, ಏನು ಕಟಾವು ಮಾಡಿಸಿದ್ದೀರಿ. ಸೊ ಇವತ್ತಿಂದು ನೀವು ಮಾರಾಟ ಮಾಡಬೇಕಂತಂದರೆ ಮಾಯ್ಶ್ಚರ್ ಹತ್ತಿತ್ತಂತಂದರೆ ನಿಮಗೆ ನೇರವಾಗಿ ನೀವು ಡೈರೆಕ್ಟ್ ಮಾರ್ಕೆಟಿಗೆ ಹೋಗಿ ಕೊಡ್ತೀರಂತಂದರೆ, ಓಕೆ, ಒಬ್ಬ APMC ಒಬ್ಬ ವ್ಯಾಪಾರಸ್ಥನ ಕಡೆ ಹೋಗಿ ಮಾರಾಟ ಮಾಡಬೇಕಂತ ಇದ್ದರೆ ಯಾವ ರೇಟಿಗೆ ಮಾರಾಟ ಮಾಡಬೇಕು. ಇವತ್ತು ನೋಡ್ರಿ, ಆ ವ್ಯಾಪಾರಸ್ಥ APMCಗೆ ಇರುವಂಥ ಟ್ರೇಡರ್ ಅವರು ಕಂಪ್ನಿಗೆ ಹೋಗಿ ಕೊಟ್ರಂತಂದರೆ ಅವ್ರಿಗೆ 4,480 ರೂಪಾಯಿ ಸಿಗ್ತಾ ಇದೆ ರೀ. ಬಿಜಾಪುರಿಗೆ ಹೋಗಿ ಕೊಟ್ರಂತಂದರೆ ಅದೇ ಬೇಲಂಗುಳಿಗೆ ಕೊಟ್ಟರೆ ಒಂದು 50 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ. ಸೊ ಈಗ ರೈತರೇ ಅಲ್ಲಿ ಹೋಗಿ ಕೊಟ್ರಂತಂದರೆ 4,280 ರೂಪಾಯಿ ಸಿಗ್ತಾ ಇದೆ ರೀ. 200 ರೂಪಾಯಿ ಕಮ್ಮಿ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಈಗ ನೀವು 200 ರೂಪಾಯಿ ಹೆಚ್ಚಿಗೆ ಒಬ್ಬ ವ್ಯಾಪಾರಸ್ಥಿಗೆ ಆಲ್ರೆಡಿ ಒಂದು ಕಂಪನಿದವರು ಕೊಡ್ತಾ ಇದ್ದಾರೆ. ಓಕೆ, ಸೊ ಈಗ ನೀವು ಆ ವ್ಯಾಪಾರಸ್ಥನ ಕಡೆ ಹೋಗಿ ಕೊಡ್ತಾ ಇದ್ದಾರಂದ್ರೆ ಇವತ್ತು ನೀವು 4,250 ರೂಪಾಯಿ ತನಕ ಕೊಡ್ಬೇಕ್ರಿ. ಎಲ್ಲಿ ನಮ್ಮ ಧಾರವಾಡ ಹೋಗಲಿ, ಹುಬ್ಬಳ್ಳಿ APMC ಆಗಲಿ, ಯಾವುದೇ ಒಂದು APMC ಆಗಲಿ, ಈ ರೇಟಿಗೆ ನೀವು ಮಾರಾಟ ಮಾಡಬೇಕು. ಅರ್ಥ ಆಯ್ತಾ? ಸೊ 4,200ಕ್ಕಿಂತ ಹೆಚ್ಚು ಮಾರಾಟ ಮಾಡೋದು ಕಟಾನ್ಕಟ್ಟಿ. ಯಾಕಂದರೆ ಒಂದೊಂದು APMC ದೂರುಗಳು ಇರ್ತವೆ. ಸೊ ಬೆಸ್ಟ್ ಪ್ರೈಸ್ ಏನಂತಂದರೆ 4,200, ಅಂದರೆ 4,200 ರೂಪಾಯಿಗೆ 1 ಕ್ವಿಂಟಲ್ಗೆ ಸೋಯಾಬೀನಿಗೆ ಇವತ್ತು ಮಾರಲಿಕ್ಕೆ ಕರೆಕ್ಟಾಗಿರುವಂಥ ರೇಟು. ಈಗ ಯಾವ್ದಾರ ವ್ಯಕ್ತಿ ಅದಕ್ಕಿಂತ ನಿಮಗೆ ಕಮ್ಮಿ ಮಾಡ್ತಾ ಇದ್ದಾರೆ ಅಂತಂತಂದರೆ ನೀವು ಅವ್ರಿಗೆ ಪ್ರಶ್ನೆ ಮಾಡಿ, ಯಾಕೆ ನೀವು ಇಷ್ಟು ಮಾರ್ಕೆಟ್ ರೇಟ್ ಇವತ್ತಿಗಿದೆ ಅಂತಂದಾಗ ಈ ರೇಟಿಗೆ ಯಾಕೆ ನೀವು ತೋತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಪ್ರಶ್ನೆ ಮಾಡಿ. ನಿಮ್ಮ ಸಂಘಗಳು ಇರ್ತಾವ್ರಿ, ಡೈರೆಕ್ಟಾಗಿ ಹೋಗಿ ಒಂದು ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು, DC ಆಫೀಸ್ ಆಗಿರ್ಬೋದು, ಒಂದು APMCಯಲ್ಲಿ ಅಧ್ಯಕ್ಷರುಗಳು ಇರ್ತಾರೆ, ಅವ್ರ ಕಡೆ ನೇರವಾಗಿ ಹೋಗಿ ಈ ಥರ ಮೋಸ ಆಗ್ತಾ ಇದೆ, ಕರೆಕ್ಟಾಗಿ ನಮ್ಗೆ ರೇಟ್ ಕೊಡ್ತಾ ಇಲ್ಲ ಅಂತ ನೀವು ಅವ್ರ ಜೊತೆ ಮಾತಾಡಿ. ಕರೆಕ್ಟಾಗಿ ಎಷ್ಟು ರೇಟ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿರಿ. ಓಕೆ ರೀ, 1 ಸೆಕೆಂಡ್ ರೀ. ಸೊ ಹಾಗಾಗಿ ನಾ ಹೇಳೋದೇನಂತಂದರೆ ಒಂದು ಬೆಸ್ಟ್ ರೇಟ್ ಒಬ್ಬ ರೈತರಿಗೆ ಹೋಗಬೇಕು, ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋದೇ ನಮ್ಮದು ಉದ್ದೇಶ. ಸೊ ನೀವು ಎಷ್ಟು ಜನ ನೀವು ರೈತರಿದ್ದೀರಾ, ನಿಮ್ಮ ಗ್ರೂಪ್ಸ್ ಇರ್ತಾವ್ರಿ, ಶೇರ್ ಮಾಡಿರಿ, ಅವ್ರಿಗೆ ಕರೆಕ್ಟಾಗಿ ಇದ್ದಿದ್ದು ರೇಟ್ ಹೇಳ್ರಿ. ಇವತ್ತಿಂದ 13ನೇ ತಾರೀಕಿದ್ದು 2025 ಅಕ್ಟೋಬರ್ ನಿಮಗೆ ರೇಟ್ ಇರೋದು ಇವತ್ತು 4,200 ರೂಪಾಯಿ ಪರ್ ಕ್ವಿಂಟಲ್. ಹಾಗೆ ರೈತರು ಒಬ್ಬ ವ್ಯಾಪಾರಸ್ಥಿಗೆ ಕೊಡ್ಬೇಕ್ರಿ. ಅದಕ್ಕಿಂತ ಅದು ಇದರಲ್ಲಿ ಮಾಯ್ಶ್ಚರು ಹತ್ತು ಬರ್ಬೇಕ್ರಿ. ಇದಕ್ಕೆ ಈಗ ಮಾಯ್ಶ್ಚರ್ ಹೆಚ್ಚಿಗೆ ಬಂದಿದೆ ಅಂತಂದಾಗ ನಿಮ್ಗೆ ಆಟೋಮೆಟಿಕ್ಲಿ ಅವರು ನಿಮಗೆ 1 kg ಸೂಟು, 2 kg ಸೂಟು, 1 ಪಾಯಿಂಟಿಗೆ 1 kg ಸೂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಅವರ ರಿವಾಜ್ ಅಂತ ಹೇಳ್ತಾರೆ, ಮೊದಲಿಂದ ನಾವು ಮಾಡುವಂಥ ಪದ್ಧತಿ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ನಂಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಅವ್ರು ಮಾಡ್ತಾ ಇದ್ದಾರೆ. ಇನ್ನೂ ನಾವು ಅದ್ರ ಬಗ್ಗೆನೂ ಹೆಚ್ಚಿನ ಮಾಹಿತಿಯನ್ನು ಪಡೆದು ಅದ್ರ ಬಗ್ಗೆನೂ ಒಂದು ಡೀಟೇಲ್ಡ್ ವಿಡಿಯೋನ ನಾನು ಹಾಕ್ತೀನಿ ರೀ. ಸೊ ಇವತ್ತಿಗೆ ನೀವು ಮಾರಾಟ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ ಅಂತಂದರೆ ದ ಬೆಸ್ಟ್ ರೇಟ್ ಏನಂತಂದರೆ 4,200 ರೂಪಾಯಿಗೆ ನೀವು ಕೊಡ್ರಿ. ಒಂದು 50 ರೂಪಾಯಿ ಹೆಚ್ಚು ಕಮ್ಮಿ ನಡಿತೈತಿ. ಹೆಚ್ಚಿಗೆ ನಮ್ಗಿಂತ ಲಾಭ ಒಬ್ಬ ವ್ಯಾಪಾರಸ್ಥ ತೊಗೋಬಾರ್ದು, ರೈತರಿಗೆ ಲಾಭ ಆಗಬೇಕು. ಓಕೆ, ಒಂದು ಲೆಕ್ಕಕ್ಕೆ ಅವ್ರಿಗೂ ಸ್ವಲ್ಪ ಆಗಲಿ, ಆದರೆ ನೀವು ಒಂದು 50 ರೂಪಾಯಿ ತನಕ ಆಲ್ರೆಡಿ 200 ರೂಪಾಯಿ ಕೊಡ್ತಾ ಇದ್ದಾರೆ ಯಾರು ಕಂಪ್ನಿದವ್ರು ಎಕ್ಸ್ಟ್ರಾ ಅವ್ರಿಗೆ. ಅದರಲ್ಲಿ 100 ರೂಪಾಯಿ ಅವ್ರದ್ದು ಖರ್ಚಾಗುತ್ತೆ, ಒಂದು 100 ರೂಪಾಯಿ ಉಳಿತಾಯ ಅಂತ ಇದ್ದೇ ಇದ್ದೀರಿ. ಸೊ ಅವರು ಇನ್ನೂ ಒಬ್ಬ ರೈತರ ಕಡೆಯಿಂದ ಒಂದು 50 ರೂಪಾಯಿ ಇಲ್ಲ 100 ರೂಪಾಯಿ ತನಕ ಹೆಚ್ಚು ಕಮ್ಮಿ ತೊಗೋಬೋದು ರೀ. 4,200 ಇವತ್ತು ಬೆಸ್ಟ್ ಪ್ರೈಸ್. ನೀವು ಡೈರೆಕ್ಟ್ ಕಂಪ್ನಿಗೆ 4,280 ನೀವು ಡೈರೆಕ್ಟ್ ಕಂಪ್ನಿಗೆ ಹೋಗಿ ಕೊಟ್ಟರೆ, ಅದೇ ಒಬ್ಬ ವ್ಯಾಪಾರಸ್ಥಿಗೆ ಕೊಡ್ತಾ ಇದ್ರಂದ್ರೆ 80 ರೂಪಾಯಿ ಕಮ್ಮಿಗಾರ ಕೊಟ್ಟರೆ ಅವ್ರಿಗೂ ಒಂದು ಉಳಿತೈತೆ ರೀ. 4,200ಕ್ಕಿಂತ ನೀವು ಹೆಚ್ಚು ಒಬ್ಬ ಕಂಪ್ನಿ ಇದು ಟ್ರೇಡರಿಗೆ, ವ್ಯಾಪಾರಸ್ಥಿಗೆ ನೀವು ಮಾರಾಟವನ್ನು ಮಾಡಬೇಕ್ರಿ. ಓಕೆ, ಎಲ್ಲರಿಗೂ ನಮಸ್ಕಾರ. ಸೊ ಆದಷ್ಟು ನೀವು ನಿಮ್ಮ ಸುತ್ತಮುತ್ತ ಇರುವಂಥ ರೈತರಿಗೆ, ಸಂಘಗಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿರಿ. ಡೈಲಿ ಮಾರ್ಕೆಟ್ ರೇಟ್ಸ್ ಎಷ್ಟಿದೆಯಲ್ಲ ನಮ್ಗೆ ಟೈಮ್ ಸಿಕ್ಕಂಗೆ ನಾವು ವಿಡಿಯೋಸನ್ನು ಹಾಕ್ತಾ ಇರ್ತೀವಿ. ಇದನ್ನು ನೋಡಿ ಕರೆಕ್ಟಾಗಿ ನೀವು ಜನರಿಗೆ ತಿಳಿಸ್ರಿ. ಕಂಪ್ನಿಗೆ ಎಷ್ಟು ರೇಟ್ ಇರ್ತೈತಿ, ಒಬ್ಬ ವ್ಯಾಪಾರಸ್ಥಿಗೆ, ಒಬ್ಬ ರೈತಿಗೆ ಎಷ್ಟು ರೇಟ್ ಬರ್ತೈತಿ. ಯಾವತ್ತೂ ಒಬ್ಬ ವ್ಯಾಪಾರಸ್ಥ ಕಂಪ್ನಿಗೆ ಏನು ಕೊಡ್ತಾನಲ್ರಿ ಅವ್ನಿಗೆ ಹೆಚ್ಚಿಗೆ ರೇಟ್ ಇರ್ತೈತಿ. ಯಾಕಂದ್ರೆ ಅವ ಅಷ್ಟು ತಂದು ಕೊಡ್ತಾನೆ ಅನ್ನೋದು ಅವ್ರಿಗೆ ಗ್ಯಾರಂಟಿ ಇರ್ತೈತಿ ರೀ ಕಂಪ್ನಿದವ್ರಿಗೆ. ಹಾಗಾಗಿ ಅವರಿಗೆ ಸ್ವಲ್ಪ ಹೆಚ್ಚಿಗೆ ರೇಟನ್ನು ಕೊಟ್ಟಿರ್ತಾರೆ. ಅದೇ ಈಗ ರೈತರು ಡೈರೆಕ್ಟ್ ಕಂಪ್ನಿಗೆ ಹೋದ್ರಂತಂದರೆ ಅವ್ರಿಗೆ 200 ರೂಪಾಯಿ ಕಮ್ಮಿ ಇದೆ ಅಲ್ಲಿ. ಒಬ್ಬ ರೈತ ಆಗಿ ಹೋದ್ವಿ ಅಂದರೆ ಅದಕ್ಕೆ ವೆಂಡರ್ ಲೈಸೆನ್ಸ್ ಎಲ್ಲ ಮಾಡಿಕೊಂಡು ಇಷ್ಟು ಕೊಡಬೇಕಂತ ನಾವು ಮಾಡಿಕೊಂಡಾಗ ಅವರು ಇನ್ನೂ 200 ರೂಪಾಯಿ ಹೆಚ್ಚಿಗೆ ಕೊಡ್ತಾ ಇದ್ದಾರೆ. ಓಕೆ ರೀ, ಅದ್ರ ಬಗ್ಗೆನೂ ಹೆಚ್ಚಿನ ಮಾಹಿತಿನ ಇನ್ನೂ ಸ್ವಲ್ಪ ಅವ್ರ ಕಡೆಯಿಂದ ತಿಳ್ಕೊಂಡು ಇನ್ನೂ ಹೇಳ್ತೇನೆ ಡೀಟೇಲ್ ಆಗಿ ನಿಮಗೆ ನೆಕ್ಸ್ಟ್ ಬರೋ ವೀಡಿಯೋಸ್ದಲ್ಲಿ. ಈಗ ಸದ್ಯದ ಮಟ್ಟಿಗೆ ಏನಿದೆ ಅಲ್ರಿ, ನೀವು 4,200 ರೂಪಾಯಿಗಿಂತ ಹೆಚ್ಚು ಅಮೌಂಟಿಗೆ ನೀವು ಪ್ರತಿ 1 ಕ್ವಿಂಟಲಿಗೆ 4,200 ರೂಪಾಯಿಗಿಂತ ಹೆಚ್ಚು ನೀವು ಮಾರಾಟ ಮಾಡಬೇಕು. ಇದಕ್ಕೆ 10 ಮಾಯ್ಶ್ಚರ್ ಬಂದಿರಬೇಕು ರೀ. ಇನ್ ಕೇಸ್ ಮಾಯ್ಶ್ಚರ್ ಬಂದಿದೆ ಅಂತಂದರೆ 1 kgಗೆ 1 ಪಾಯಿಂಟಿಗೆ 1 kg ಸೂಟನ್ನು ಅವ್ರು ಮಾಡ್ತಾ ಇದ್ದಾರೆ ಅಪ್ ಟು 15 ತನಕನೂ.
ಸೊ ಈಗಿನ ಕ್ಲೈಮೇಟಿಗೆ ಒಳ್ಳೆ ಕ್ಲೈಮೇಟ್ ಇದೆ. ಸೊ ನಿಮಗೆ ಭಾಳ ಅಂತಂದ್ರೆ ಒಂದು 5 kg ಆಗ್ಬೋದು, 15 ಮಾಯ್ಶ್ಚರ್ ಬಂತಂದ್ರೂ. ಸೊ ಅದ್ರ ಪ್ರಕಾರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಿ. ಆದರೆ ರೇಟ್ ಮಾತ್ರ ಏನಿದೆಲ್ರಿ ಕರೆಕ್ಟಾಗಿ ಇದೆ, ನಿಮ್ದು ಕಾಳು ಕರೆಕ್ಟಾಗಿದೆ, ಮಾಯ್ಶ್ಚರ್ ಕರೆಕ್ಟಾಗಿದೆ ಅಂತಂದಾಗ 1 ಕ್ವಿಂಟಲ್ಗೆ 4,800ಕ್ಕಿಂತ ಹೆಚ್ಚು ನೀವು ಇವತ್ತು APMC ದವರಿಗೆ ನೀವು ಮಾರಾಟವನ್ನು ಮಾಡ್ಬೇಕ್ರಿ. ಓಕೆ ರೀ, ಎಲ್ಲರಿಗೂ ನಮಸ್ಕಾರ.